ಮೊಸರುನಾಡಿನಲ್ಲಿ ದಲಿತರಿಗೆ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ರಮೇಶ್ ಆಸಂಗಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ನಾಗರದಿನ್ನಿ ಗ್ರಾಮದಲ್ಲಿನ ಜಮೀನಿನ ವಾದದಲ್ಲಿ ದಲಿತರಿಗೆ ನ್ಯಾಯ ಕೊಡಿಸಬೇಕು. ಈ ಜಮೀನಿನಲ್ಲಿ ದಲಿತರು ಹಲವು ವರ್ಷಗಳಿಂದ ಜೀವನ ಸಾಗಿಸಿಕೊಂಡು ಬರುತ್ತಿದ್ದಾರೆ. ಇದೀಗ ಏಕಾಏಕಿ ಪರ್ಯಾಯ ವ್ಯವಸ್ಥೆ ಮಾಡದೆ ಅನ್ಯಾಯ ಮಾಡಲಾಗುತ್ತಿದೆ. ಅದಕ್ಕಾಗಿ ನ್ಯಾಯ ನೀಡಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದರು. ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ವರದಿಗಾರರೇ, ತಮ್ಮಲ್ಲಿ ನಾನು ರಾಜ್ಯ ಸಂಘ ರಮೇಶ್ ಆಸಂಗಿ ರಾಜ್ಯ ದಲಿತ ಸಂಘ ಸಮಿತಿ ಸಂಘಟನಾ ಸಂಚಾಲಕಾಗಿ ಇವತ್ತ ನಾಗರದಿನ್ನಿ ಮತ್ತು ಕುರುಬರದಿನ್ನಿ ಜಮೀನಿನಲ್ಲಿ ಹೆಚ್ಚುವರಿಯಾದಂಥ ಜಮೀನಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮುಖಾಂತರ 1982ರಲ್ಲಿ ಹೆಚ್ಚುವರಿ ಜಮೀನನ್ನು ಅವಾಗ ಭೂ ಸುಧಾರಣಾ ಕಾಯ್ದೆ ಪ್ರಕಾರ 1982ರಲ್ಲಿ ಈ ಜಮೀನವನ್ನು ದಲಿತರಿಗೆ ಮೂಲ ಅಸ್ಪೃಶ್ಯರಾದಂಥ ದಲಿತರಿಗೆ ಈ ಜಮೀನವನ್ನು 19 ಜನಾಂಗದ ಕುಟುಂಬದವರಿಗೆ ಜಮೀನಿಲ್ಲದಂಥ ರೈತರಿಗೆ ಇವತ್ತು ಈ ಜಮೀನನ್ನು 76 ಎಕರೆ ಜಮೀನನ್ನು ಕೊಟ್ಟಿದ್ದರು. ಆ ಕೊಟ್ಟು 50 ವರ್ಷ ನಾವು ಸಾಗುವಳಿಯಲ್ಲಿ ಇದ್ದೇವೆ. 50 ವರ್ಷ ಸಾಗುವಳಿಯನ್ನು ಮಾಡ್ತಾ ನಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ತಿದ್ದೀವಿ. ಇದರ ಸಲುವಾಗಿ ನಮ್ಮ ಬದುಕನ್ನು ಕಟ್ತಿದ್ದೀವಿ. ಇವತ್ತು ಆ ಜಮೀನು ಭೂನ್ಯಾಯ ಮಂಡಳದಲ್ಲಿ 2072ರಲ್ಲಿ ಮತ್ತು 2006ರಲ್ಲಿ ಭೂನ್ಯಾಯ ಮಂಡಳಿಯಲ್ಲಿ ಈ ಜಮೀನ ಸಂಪೂರ್ಣ ದಲಿತರ ಪರವಾಗಿ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿತ್ತು. ಆ ನ್ಯಾಯ ಸಿಕ್ಕಿದ್ದನ್ನು ಇವತ್ತು ಭೂಮಾಲೀಕರು ಬೋರ್ಡ್ ಮೆಟ್ಟಲನ್ನು ಏರಿ ಜಮೀನವನ್ನು ಮತ್ತೆ ಪುನಃ ಅವರಂತೆ ಮಾಡಿಕೊಂಡಿದ್ದರಿಂದ ಇವತ್ತು ಅದು ನಮ್ಮ ಜನಾಂಗ ಇವತ್ತು ಕಂಗಾಲಾಗಿ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ಜಿಲ್ಲಾಡಳಿತವನ್ನು ತಹಸೀಲ್ದಾರ್ ಕೋಲಾರ ಅವರು ನೀವು ಜಮೀನನ್ನು ಬಿಟ್ಟು ಕೊಡಿ, ಕೋರ್ಟ್ ಆರ್ಡರ್ ಇದು ಆಗ ಅಂತ ಹೇಳಿದ. ಆದರೆ ನಾವು 40 ವರ್ಷ ಕಬ್ಜಾದಲ್ಲಿದ್ದೀವಿ. ನಾವು 40 ವರ್ಷ ಕಬ್ಜಾದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ಇವತ್ತು ಕಬ್ಜಾವನ್ನು ಬಿಟ್ಟು ಕೊಡಿ ಅಂತ ಏನು ಹೇಳಿಲ್ಲ. ಇವತ್ತು ನಮ್ಮ ಮಕ್ಕಳ ಮರಿಯಾಗಲಿ, ನಮ್ಮ ಹೆಣ್ಣು ಮಕ್ಕಳಾಗಲಿ, ನಾವು ಜಮೀನಿಲ್ಲದಂಥ ನಾವು ಜನಾಂಗ ಇವತ್ತು ಎಲ್ಲ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನ ನಾವು ಎಲ್ಲಿ ಹೋಗಬೇಕು? ಇವತ್ತು ಪರ್ಯಾಯ ಸರ್ಕಾರ ಆದರೂ ಇದನ್ನು ಗಮನ ಸೆಳೆದು ಸುಪ್ರೀಂ ಕೋರ್ಟಿಗೆ ಮನವರಿಕೆಯನ್ನು ಮಾಡಿ ಕೊಡಬೇಕಾಗಿತ್ತು, ಅಥವಾ ಅದಕ್ಕೆ ಪರ್ಯಾಯ ಆದಂಥ ವ್ಯವಸ್ಥೆಯನ್ನು ಈ ಜನಾಂಗಕ್ಕೆ ಜಮೀನನ್ನು ಕೊಡಬೇಕಾಗಿತ್ತು. ಆದರೂ ಸಹಿತವಾಗಿ ರಾಜ್ಯ ಸರ್ಕಾರ ನಮ್ಮನ್ನು ಕಡೆಗಣಿಸಿ ಇವತ್ತು ಒಮ್ಮೆಗೆ ದಿಢೀರ್ನೇ ಒಕ್ಕಲೆ ಎಬ್ಬಿಸುವುದ ತಂದಾಗ ಇದು ಸಂಪೂರ್ಣವನ್ನು ಆಗಿದ್ದನ್ನು ಇವತ್ತು ನಾವು ಕರ್ನಾಟಕದಲ್ಲಿ ವಿವಿಧ ಸಂಘಟನೆಗಳು ಮುಖಂಡರು ಮತ್ತು ದಲಿತ ಸಂಘರ್ಷ ಸಮಿತಿ ವಿವಿಧ ಸಂಘಟನೆ ಎಲ್ಲರ ಕಾರ್ಯಕರ್ತರು ಇವತ್ತು ಕೂಡಿ ನಾಳೆ ಆ ಮಟ್ಟ ಮತ್ತು ನಾಗರದಿನ್ನಿ ಗ್ರಾಮದಿಂದ ಮತ್ತು ಕುರುಬರದಿನ್ನಿಯಿಂದ ನಾವು 19 ಕುಟುಂಬದ ಜನಾಂಗಕ್ಕೆ ನ್ಯಾಯ ಕೊಡಿ ಮತ್ತು ನಮಗೆ ಭೂಮಿ ಒಕ್ಕಲು ಎಬ್ಬಿಸಬೇಡಿ, ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀವಿ, ಸಮಾಜಕ್ಕೆ ನ್ಯಾಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಇದು ಸಂವಿಧಾನದ ಮೂಲ ಆಶೆಯನ್ನು ಈಡೇರಿಸುವುದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಇನ್ನು ಕೈಕೊತ್ತಿದ್ದೀವಿ ಮತ್ತು ಕಾಲ್ನಡಿಗೆ ಜಾಥಾಗಳನ್ನು ಮಾಡ್ತಿದ್ವು. ಇವತ್ತು ಸಂದರ್ಭ ಬಂದಾಗೂ ಸಹಿತವಾಗಿ ಇವತ್ತು ಬೆಂಗಳೂರು ಚಲೋನು ಸಹಿತವಾಗಿ ಮಾನ್ಯ ಮುಖ್ಯಮಂತ್ರಿ ಮುಂದೆ, ಕಂದಾಯ ಸಚಿವರ ಮುಂದೆ, ಸಮಾಜ ಕಲ್ಯಾಣ ಸಚಿವರ ಮುಂದೆ ಈ ಹೋರಾಟವನ್ನು ಎತ್ತಿಕೊಂಡು ನಮ್ಮ ಜನರಿಗೆ ನಾವು ಇವತ್ತು ಯಾವ ತ್ಯಾಗಕ್ಕಾದರೂ ನಾವು ಸಿದ್ಧಿದ್ದೀವಿ. ಇವತ್ತು ನಮ್ಮ ಜನರಿಗೆ ಒಕ್ಕಲು ಎಬ್ಬಿಸಲಾರದಂತೆ ನೋಡ್ತಿದ್ದೀವಿ. ಇಲ್ಲ ಇದರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ, ಅದರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಜಮೀನನ್ನು ಕೊಡಿ. ಇಲ್ಲದಕ್ಕೆ ಇಲ್ಲ ಒಮ್ಮೆಗೆ ದಿನವೇ ಅವ್ರನ್ನ ಅವ್ರ ಮಕ್ಕಳು ಅವರ ಬದುಕು ಅವ್ರ ಹೆಣ್ಣು ಅವರು ಎಲ್ಲ 19 ಕುಟುಂಬಗಳು ಉಪವಾಸದಲ್ಲಿ ಬೀಳ್ತಾ ಇದ್ದಾರೆ. ಇದೆಂತ ನ್ಯಾಯ? ಸರ್ಕಾರ ಒಮ್ಮೆ ಆದರೂ ಇವತ್ತು ಸುಪ್ರೀಂ ಕೋರ್ಟ್ಗೆ ಪುನರ್ ವಿಮರ್ಶೆ ಸಲುವಾಗಿ ಅರ್ಜಿಯನ್ನು ಹಾಕಬೇಕಾಗಿತ್ತು. ಅದನ್ನು ಸಹಿತ ಸರ್ಕಾರ ಕೇಳಿಲ್ಲ. ಅದಕ್ಕೆ ನಾವು ಏನು ಸುಪ್ರೀಂ ಕೋರ್ಟ್ ಆರ್ಡರ್ನ ಆಜ್ಞೆಯನ್ನು ನಾವು ಪಾಲಿಸ್ತಾ ಇದ್ದೇವೆ. ಅದ್ರ ಬಗ್ಗೆ ಏನು ಗೌರವ ಕೊಡ್ತಿದ್ದೇವೆ, ನ್ಯಾಯಾಲಯಕ್ಕೆ ಗೌರವ ಕೊಡ್ತಿದ್ದೇವೆ. ಅದ್ರ ಏನು ಎರಡು ಮಾತಿಲ್ಲ. ಆದರೆ ಇವತ್ತು ನಮ್ಗೆ ಪರ್ಯಾಯ ವ್ಯವಸ್ಥೆ ಸರ್ಕಾರ ಮಾಡಬೇಕು. ನಾವು ಒಕ್ಕಲು ಎಬ್ಬಿಸಲು ಎಲ್ಲಿ ತನಕ ನಮಗೆ ಜಮೀನನ್ನು ಕೊಡೋದಿಲ್ಲ, ಎಲ್ಲಿ ತನಕ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದಿಲ್ಲ. ನಮ್ಮ ಜನಾಂಗ ಒಂದು ಉಪವಾಸ ವನವಾಸ ಬಿಡ್ತಿದ್ವಿ. ಇವತ್ತು 40 ವರ್ಷ ಇದ್ರು ಇದ್ರಾಗ
ಈ ಜಮೀನ್ದಾರಿಗೆ ಇದ್ದವರು ಯಾರೂ ಒಬ್ಬರು ಮಕ್ಕಳು DC ಆಗಿಲ್ಲ, AC ಆಗಿಲ್ಲ, ಡಾಕ್ಟರ್ ಆಗಿಲ್ಲ, ಯಾರೂ ಏನೂ ಆಗಿಲ್ಲ. 40 ವರ್ಷ. ಈ 40 ವರ್ಷಕ್ಕೆ ಕಬ್ಜೆ ಮಾಡಿ ದಿಢೀರ್ನೆ ಬಿಟ್ಟುಕೊಡು ಅಂತ ಹೇಳೋದು ಇವತ್ತು ಜಿಲ್ಲಾ ಆಡಳಿತದ ತಪ್ಪಿದೆ. ಅದಕ್ಕೆ ಇದು ಮನವರಿಕೆ ಮಾಡಿಕೊಟ್ಟು ನಮ್ಮ ಹೋರಾಟದ ಕಿಚ್ಚನ್ನು ಒಂದು ಹಂತವಾಗಿ ನಮ್ಮ ಹೋರಾಟದ ಕಿಚ್ಚನ್ನು ನಾವು ಬಿಡುವುದಿಲ್ಲ. ಕಾಲು ಜಾಥವನ್ನು ಮಾಡ್ತಿದ್ದೀವಿ, ಬೆಂಗಳೂರು ಚಲೋನು ಹಚ್ಚಿದ್ದೀವಿ, ಮತ್ತು ಯಾವ ತ್ಯಾಗಕ್ಕಾದರೂ ಇವತ್ತು ಪ್ರಾಣವನ್ನು ಕೊಟ್ಟಾದರೂ ಸಮಾಜಕ್ಕೆ ನ್ಯಾಯವನ್ನು ಪಡಿತಿದ್ದೀವಿ, ಸೋಷಿಯಲ್ ಜಸ್ಟಿಸ್ ಪಡಿತಿದ್ದೀವಿ. ಸಂವಿಧಾನದ ವಿರುದ್ಧ ದಲಿತ ವಿರೋಧಿ ಚಟುವಟಿಕೆಯನ್ನು ಸರ್ಕಾರ ಮಾಡಬಾರದು ಅನ್ನುವಂಥದ್ದನ್ನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಇವತ್ತು. ಅದಕ್ಕಾಗಿ ಈ ಜಮೀನದ ಮಾನ್ಯ ಪತ್ರಕರ್ತರು ತಾವೆಲ್ಲ ನಮ್ಮ ಪರವಾಗಿ ಇದನ್ನು ಒಂದು ದೊಡ್ಡ ಹ್ಯಾಲೆಟ್ ಮಾಡಿ ನಮಗೂ ಸಹಿತ ನಮ್ಮ ಜೊತೆಗೆ ಸಮಾಜಕ್ಕೆ ನ್ಯಾಯದ ಪರವಾಗಿ ನೀವು ಎಲ್ಲರೂ ಎದುರಿಸೇಳೆ ನಮಗೂ ಅನ್ನಿಸಿ ನಿಮಗೆ ವಿನಂತಿ ಮಾಡ್ಕೊತಿದ್ದೀವಿ. ಅದಕ್ಕೆ ಈ ಹಂತ ಇಲ್ಲಿ ಬಂದಂಥ ಇದನ್ನು ತಾವು ಪರಿಗಣಿಸಿ ಇದನ್ನು ಒಂದು ಮೇನ ಹೈಲೈಟ್ದಲ್ಲಿ ಮಾಡಿ ಸರ್ಕಾರದ ಗಮನ ಸೆಳೆದು, ಜಿಲ್ಲಾ ಆಡಳಿತದ ಗಮನ ಸೆಳೆದು ತಾವು ಪತ್ರಿಕೆಯಲ್ಲಿ ಹಾಕಿ ನಮಗೆ ನೀವು ಸಹಿತ ನಮ್ಮ ಜೊತೆಗೆ ಇರ್ತೀರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ನಾನು ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ವಿಚಾರವಂತ ಬಂಧುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶುಭಾಶಯಗಳನ್ನು ತಿಳಿಸುತ್ತಾ, ಭಾರತ ದೇಶದಲ್ಲಿ ಸಂವಿಧಾನ ರಚನೆಯಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತಂದ ನಂತರ ಶಾಸನಗಳನ್ನು ರೂಪಿಸುವಂಥ ಸರ್ಕಾರಗಳು ಒಂದು ಕಡೆ ಕಾನೂನನ್ನು ಮಾಡಿ ಇನ್ನೊಂದು ಕಡೆ ದಲಿತರನ್ನ, ಪರಿಶಿಷ್ಟ ಪಂಗಡದವರನ್ನ, ಬುಡಕಟ್ಟು ಜನಾಂಗದವರನ್ನ ಹಿಮ್ಮೆಟ್ಟಿಸುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸುಮಾರು 45 ವರ್ಷಗಳಿಂದ ವಿಜಯಪುರ ಜಿಲ್ಲೆಯ ಸಾಮಾಜಿಕ ಕ್ರಾಂತಿಯ ಸಮಾನತೆಯ ಬಸವನಾಡಿನಲ್ಲಿ ದಲಿತರಿಗೆ ಸರ್ಕಾರವೇ ಆದೇಶ ಮಾಡಿರ್ತಕ್ಕಂಥ ಹೆಚ್ಚುವರಿ ಜಮೀನಿನ ಮಾನದಂಡಗಳು ಏನು ಅಂತ ಕೇಳಲಿಕ್ಕೆ ನಾನು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡಿಕೊಡ್ತೇನೆ. 82ರಲ್ಲಿ ಏನು ಸರ್ಕಾರ ಭೂಮಿ ಇಲ್ಲದವನಿಗೆ ಭೂಮಿಯನ್ನ ಕೊಡಬೇಕಂತ ಹೇಳಿ ಕಾನೂನನ್ನ ದೇವರಾಜ ಅರಸು ಅವರು ಮಾಡಿದ್ರು. ಉಳುವವನೇ ಭೂ ಒಡೆ ಅಂತ ಹೇಳಿ, ಅದು ಭೂನ್ಯಾಯ ಮಂಡಳಿ ಅಂತ ಹೇಳಿ ಹೈಕೋರ್ಟಿಗಾಗ್ಲಿ, ಸುಪ್ರೀಂ ಕೋರ್ಟಿಗಾಗ್ಲಿ, ಜಿಲ್ಲಾ ನ್ಯಾಯಾಲಯಕ್ಕಾಗ್ಲಿ ಯಾವುದೇ ಅಧಿಕಾರವನ್ನ, ಭೂ ಮಂಡಳಿಯ ಆದೇಶಗಳನ್ನ ತಿರುಚುವಂತ, ಅದನ್ನು ಅನುಮೋದಿಸುವಂತ, ವಿಸರ್ಜಿಸುವಂತ ಅಧಿಕಾರಗಳು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇಲ್ಲದೆ ಇರತಕ್ಕಂತ ಒಂದು ದೊಡ್ಡ ಕ್ರಾಂತಿಕಾರಿ ಕಾನೂನನ್ನ ದೇವರಾಜ ಅರಸು ಅವರು ಮಾಡಿದ್ರು. ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಭೂಮಿ ಇಲ್ಲದೆ, ಮನಿ ಇಲ್ಲದೆ ತಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಹೆಣಗಾಡ್ತಿದ್ರು, ಆ ನಿಟ್ಟಿನಲ್ಲಿ ದೇವರಾಜ ಅರಸು ಅವರು ಕಾನೂನನ್ನ ಮಾಡಿದ ನಂತರ ಇಡೀ ರಾಜ್ಯಾದ್ಯಂತ ತಾಲೂಕಾ ಮಟ್ಟದಲ್ಲಿ ಕ್ರಿಮಿನಲ್ ಲ್ಯಾಂಡ್ ಅಂತ ಹೇಳಿ ಪ್ರಾರಂಭವಾದವು. ಅದಕ್ಕೆ ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿಗಳು, ಸಬ್ ಡಿವಿಷನಲ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಬ್ಬ ಭೂಮಿ ಜಮೀನ್ದಾರ ಎಷ್ಟು ಭೂಮಿಯನ್ನ ಹೊಂದಿರಬೇಕು, ಹೆಚ್ಚಾದಂತ ಜಮೀನುಗಳನ್ನ ಸರ್ಕಾರಕ್ಕೆ ತೆಗೆದುಕೊಂಡು ಅದನ್ನ ಭೂರಹಿತ ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ ಕೊಡಬೇಕೆಂಬಂತ ಕಾನೂನನ್ನ ಜಾರಿ ಮಾಡಿದ ನಿಟ್ಟಿನಲ್ಲಿ 82ರಲ್ಲಿ ವಿಜಯಪುರದ ವಿಭಾಗಾಧಿಕಾರಿಗಳು ಆ ಏನು ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಬಿರಾದಾರ ಎನ್ನುವಂತ ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನನ್ನ ಸರ್ಕಾರವೇ ಮುಟ್ಟುಗೋಲು ಹಾಕಿಕೊಂಡು, ಸರ್ಕಾರವೇ ಹೆಚ್ಚುವರಿ ಅಂತ ಹೇಳಿ ಪರಿಗಣಿಸಿ ಅದನ್ನ 19 ಜನ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಿದ್ದನ್ನ ನಾವು ಈ ಎಲ್ಲ ಕಾಗದ ಪತ್ರಗಳಿಂದ ತಿಳಿದುಕೊಂಡಿದ್ದೇವೆ. 19 ಜನರಲ್ಲಿ 4 ಜನ ಲಂಬಾಣಿ ಜನಾಂಗಕ್ಕೆ,
6 ಜನ ಮಾದಿಗ ಜನಾಂಗಕ್ಕೆ, 4 ಜನ ಚಲವಾದಿ ಜನಾಂಗಕ್ಕೆ, 4 ಜನ ಮುಸ್ಲಿಂ ಅಲ್ಪಸಂಖ್ಯಾತರ ಜನರಿಗೆ ಮತ್ತು 1 ಹಿಂದುಳಿದ ಇರ್ತಕ್ಕಂಥ ರೆಡ್ಡಿ ಜನಾಂಗಕ್ಕೆ ಸುಮಾರು 12 ಎಕರೆ ಜಮೀನವನ್ನ ಸ್ವಾಧೀನಪಡಿಸಿಕೊಂಡು ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನ ಜಾರಿ ಮಾಡಿದ್ದಾರೆ. ಮುಂದೆ 82ರಿಂದ 92ರೊಳಗೆ ಹೈಕೋರ್ಟಿಗೆ ಹೋಗಿ ಒಂದು ರಿಟ್ ಪಿಟಿಷನ್ ಅವರು ತೆಗೆದುಕೊಂಡು ಅದನ್ನ ಸ್ಟಾಪ್ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ನಾವೆಲ್ಲ ನೋಡ್ತಿದ್ದೇವೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಮಟ್ಟದಲ್ಲಿನೇ ನಮ್ಮ ಜನರಿಗೆ ನ್ಯಾಯಾಧೀಶರನ್ನ, ವಕೀಲರನ್ನ ನಾವು ನೇಮಿಸಲಿಕ್ಕೆ ಆರ್ಥಿಕ ಬಲಹೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವೇ ಅಭಿಯೋಜಕರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ, ಸರ್ಕಾರವೇ ಆದೇಶ ಇರ್ತಕ್ಕಂಥ ಏನು ಈ ಕಾನೂನುಗಳಿದ್ದಾವೆ ಅವನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಹೈಕೋರ್ಟ್ ಮುಗಿದ ಮೇಲೆ 2-3 ಸಲ, ತದನಂತರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನು ಮಾಡಿದ್ರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಈ ಜನರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಯಾರು ಸರ್ಕಾರದ ವತಿಯಿಂದ ಯಾವುದೇ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ಆಮೇಲೆ ಸ್ಪೆಷಲ್ ಲಾ ಆಫೀಸರ್ನಾಗ್ಲಿ ನೇಮಕ ಮಾಡಲಿಲ್ಲ. ಇದು ದುರ್ದೈವ, ಇದು ಖಂಡನೀಯ. ಅದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗ್ತದೆ. ನಾವು ಬಿರಾದಾರ ಅನ್ನುವಂಥ ಹೆಣ್ಮಗಳ ಜಮೀನನ್ನು ಹಂಚಿಕೆ ಮಾಡಂತ ಹೇಳಿ ಹೋಗಿದ್ದಿಲ್ಲ. ನಾವು ಬಿರಾದಾರ ಹೆಣ್ಮಗಳ ಹೆಚ್ಚುವರಿ ಜಮೀನನ್ನ ಸರ್ಕಾರವೇ ಮುಟ್ಟುಗೋಲು ಹಾಕೊಂಡು ಅವರಿಗೇನೆ ಕೊಟ್ಟು ಸುಮಾರು 45 ವರ್ಷಗಳಿಂದ ಬದುಕನ್ನ ಕಟ್ಕೊಂಡಿರಂತ ಸಂದರ್ಭದಲ್ಲಿ ಅದನ್ನು ಏಕಾಏಕಿ ಈಗ ಆ ತಾಲೂಕಿನ ತಹಸೀಲ್ದಾರ್ ಹೋಗಿ ಅವರಿಗೆ ನೋಟಿಸ್ ಕೊಡ್ತಾರಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನಿಗೆ ಎಷ್ಟು ಬೆಲೆ ಇದೆ ಅನ್ನೋಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ನಾನು ಗೌರವಿಸ್ತೇವೆ, ನಮ್ಮ ಸ್ನೇಹಿತರು ಗೌರವಿಸ್ತೇವೆ. ಅದ್ರ ಜೊತೆಗೆ ನಾವು ಒಂದು ಆಗ್ರಹ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ನೀವು ಬೇರೆ ಪರ್ಯಾಯ ಜಮೀನವನ್ನ ಅವರಿಗೆ ಒದಗಿಸಿಕೊಟ್ಟು ಆಮೇಲೆ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ರಿ ಅಂತ ಹೇಳಿ ಕೇಳಿಕೆ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನೀವು ಜಮೀನನ್ನ ಕೊಡ್ಲಾರ್ದನೆ ಅವ್ರನ್ನ ಬೇರೆ ಕಡೆ ಒಕ್ಕರ್ಪಿಸೋದಾಗ್ಲಿ, ಅವ್ರ ಮೇಲೆ ಇನ್ನಿತರ ಪೊಲೀಸ್ ಅಧಿಕಾರಿಗಳಿಂದ ಅಲ್ಲಿ ಇರ್ತಕ್ಕಂಥ ಆಫೀಸರ್ಗಳಿಂದ ಹಲ್ಲೆ ಆದ್ರೆ ಅದು ಇಡೀ ಸರ್ಕಾರದ ಮೇಲೆ ಹೊಣೆ ಆಗುತ್ತದೆ. ಅದಕ್ಕಾಗಿ ನಾವು ಎಲ್ಲ ಸಂಘಟನೆಗಳ ಪ್ರಗತಿಪರ ಚಿಂತಕರೆಲ್ಲ ಕೂತ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಡಿವಿಷನಲ್ಲಿ ಏನ್ ಮಾಡಬೇಕು, ಸರ್ಕಾರ ಕಾನೂನು ಪ್ರಕ್ರಿಯೆಗಳೇನು ಅದನ್ನೆಲ್ಲ ಮಾಡಲಿಕ್ಕೆ ನಾವೊಂದು ಪ್ರಯತ್ನವನ್ನ ಸರ್ಕಾರಕ್ಕೆ ಆಗ್ಲೇ ಕೊಟ್ಟಿದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತದ್ದು ಲಾ ಆಫೀಸರ್ ಆಗ್ಲಿ, ರೆವಿನ್ಯೂ ಮಿನಿಸ್ಟರ್ ಆಗ್ಲಿ, ಮತ್ತು ಏನು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಬಹಳಷ್ಟು ಆಲೋಚನೆ ಮಾಡಬೇಕು. ಸರ್ಕಾರಕ್ಕೆ ಮುಟ್ಟುವಂತ ಇಲ್ಲಿರ್ತಕ್ಕಂಥ ಎಲ್ಲ ಕಾನೂನಿನ ಪ್ರಕ್ರಿಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ತರಲಿಕ್ಕೆ ಆಗ್ರಹಪೂರ್ವಕವಾಗಿ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ನಾನು ಒಂದು ವಿನಂತಿ, ಯಾವುದ್ಯಾವುದೋ ಪತ್ರಿಕೆಗಳಲ್ಲಿ ಬರುವಂತ ಬದುಕನ್ನ ಕೊಟ್ಟಿರ್ತಕ್ಕಂಥ ಈಗ ಮುದಿ ಮಕ್ಕಳು, ಮರಿ ಮಕ್ಕಳು, ಅತ್ತಾಜ್ಜರು, ಮುತ್ತಜ್ಜರು ಎಲ್ಲರೂ ಸೇರಿ ಇವತ್ತು ಆ ಬದುಕಿನಲ್ಲಿ ಒಂದು ಏನು ಬೋರ್ಡೋಜರ್ ತೆಗೆದುಕೊಂಡು ಹೋಗಿ ಆಗ್ಲಿ, ಪೊಲೀಸ್ ಫೋರ್ಸ್ನಿಂದ ಆಗ್ಲಿ ಅದನ್ನೆಲ್ಲ ಮಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಇದು ಮಾನವ ಹಕ್ಕುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇದು ಸರ್ಕಾರವೇ ನೇಮಿಸಿರ್ತಕ್ಕಂಥ, ಸರ್ಕಾರವೇ ಪ್ರತಿನಿಧಿಸಲ್ಪಟ್ಟಂತ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟರ್ ಇಂದ ಇವತ್ತು ಮತ್ತೆ ಅದು ಪುನಃ ನಮಗೆ ಆಗ್ತದ ಅಂತ ಹೇಳಿದ್ರೆ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೇವೆ, ಸಂವಿಧಾನವನ್ನು ಓದ್ಕೊಂಡಿದ್ದೇವೆ. ಈ ಸಂವಿಧಾನಕ್ಕೆ ನ್ಯಾಯ ಸಿಗಬೇಕು. ಅದಕ್ಕೆ ತಾವೆಲ್ಲ ಪತ್ರಿಕೆ ನನ್ನ ಅತ್ಯಂತ ಕಳಕಳಿಯ ವಿನಂತಿ ಇದೆ. ತಾವೆಲ್ಲರೂ ಇದನ್ನು ಇಡೀ ನಾಳೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹೊಸತನ, ಇನ್ನೂ ಬಹಳಷ್ಟು ಪ್ರಕರಣಗಳಿದ್ದಾವೆ. ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಸಾವಿರಾರು ಪ್ರಕರಣಗಳು ಭೂ ಮಾಲೀಕರು, ಭೂ ಜಮೀನ್ದಾರರು ಮತ್ತು ಪಾಳೆಗಾರ ಮಾಡುವಂತ ಏನು ದೊಡ್ಡ ದೊಡ್ಡ ಕುಳಗಳಿದ್ದಾವೆ ಎಲ್ಲನೂ ಲೂಟಿ ಮಾಡಿರ್ತಾರೆ. ಅದು ಎಲ್ಲಿನೂ ಬರುವುದಿಲ್ಲ. ಕೇವಲ ದಲಿತರು ಮತ್ತು ಶೋಷಿತರು ಏನು ಬಲಹೀನರಾಗಿರ್ತಕ್ಕ ಅಂಥವರ ಮೇಲೆ ಕಾನೂನುಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಚಿಂತಕರು ಕೂಡಿ ನಾವು ಇದಕ್ಕೆ ಒಂದು ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡಲಿಕ್ಕೆ ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲ ಪತ್ರಿಕಾ ಬಂಧುಗಳು ನಾಳಿನ ದಿನದಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡುವಂತ ಪತ್ರಿಕೆ ವರದಿ ತಮ್ಮಿಂದ ನಿರೀಕ್ಷಿಸಿ
ನನಗೆ ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟಂತ ಎಲ್ಲ ಸಂಘಟಕರಿಗೆ ನನ್ನ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭಾರತ್, ಜೈ ಭೀಮ್. ಚಂದ್ರಕಾಂತ್ ಸಿಂಗ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.